ಯವ್ವ ನಾ ರೆಡಿ ಆಗೀನಿ ಬೇ ಶಾಲಿಗೆ. ನಂಗೆ ದೊಡ್ಡ ದೊಡ್ಡ ನಾಷ್ಟ ಕೊಡು, ನಾನು ಹೊಕ್ಕನಿ. ಬಂದ್ಯಾ ಮಗನ? ಆತು ಕೊಡ್ತೀನಿ. ಅಲ್ಲಲ್ಲೇ ಬದಮಾಸ, ಯಾವಾಗ ನೋಡು ಬ್ಯಾಗ್ ಬೆನ್ನಿಗೆ ಹಾಕ್ಕೊಂಡೇ ಇರ್ತಿದ್ದಿ. ಆ ಬ್ಯಾಗ್ನಾಗ ಏನು ಹೋಗ್ದಿಲ್ಲ ಅಂತದು? ಯವ್ವ ಬ್ಯಾಗ್ನಾಗ ಏನಾರ ಇರೋಲ್ದಕ್ಕ ನೀ ಏನು ಬ್ಯಾಗ್ನಾಗ ಏನೈತಿ ಅಂತೇಳಿ ಯಾವಾಗ ನೋಡು ಕೇಳ್ಕೊಂತಾನೆ ಇರ್ತಿದ್ದಿ. ಏನಾರ ಇರ್ತಾವೆ ಬ್ಯಾಗ್ನಾಗ. ಅದು ಶಾಲಿದು ಪುಸ್ತಕ ಪೆನ್ ಎಲ್ಲ ಇರೋದಿಲ್ಲನ? ಹೌದು, ಪುಸ್ತಕ ಪೆನ್ ಆದ್ರೆ ಶಾಲಿಗೆ ಹೋಗ್ಬೇಕಾರೆ ಮಾತ್ರ ಇರ್ತಿತ್ತು. ಊಟಕ್ಕೆ ಕುಂತಾಗೂ ಇರ್ತೈತಿ, ರಾತ್ರಿ ಮಕ್ಕನ ಹೊತ್ತಿಗೂ ಪಕ್ಕಕ್ಕೆ ಇರ್ತೈತಿ. ಜಳಕಕ್ಕೆ ಹೋದಾಗ ಬತ್ತಲ್ ಮನೆಗೆ ಹೋದನ್ನ ತೊಗೊಂಡು ಹೋಗಿದ್ದಿ. ಅದಕ್ಕೆ ಏನಾಯ್ತು ಅಂತ ಕೇಳಕತ್ತೀನಿ. ಯವ್ವ ನೀನು ನಾಷ್ಟ ಕೊಡಕ್ಕೆ ಏನು ಬರೀ ಪತ್ತೇದಾರಿ ಕೆಲಸ ಮಾಡಕ್ಕೆ ಈಗ? ಅಯ್ಯೇ ಈ ಹೆಣ್ಮಗಳದಂತೂ ಶುರುವಾತು ನೋಡು. ಬೆಳಗಾದ್ರೆ ಶುರು ಆಕತಿ. ನಂದು ಪತ್ತೇದಾರಿ ಕೆಲಸ ಮಾಡದ, ಮಗಂದು ಪತ್ತೇದಾರಿ ಕೆಲಸ ಮಾಡದ. ಆ ಹುಡುಗ ಶಾಲಿಗೆ ಹೊಂಟಾನ ಬಿಡು. ಹೌದಾ, ಬಂದೇ ಬಿಟ್ರೆ? ಯಾಕ ಇಷ್ಟೊತ್ತಾದ್ರೂ ಬರಲೇ ಇಲ್ಲ ಯಜಮಾನ್ರು ಅಂದೆ, ಬಂದೇ ಬಿಟ್ರೆ? ಬರ್ರಿ. ಅವನಿಗೂ ನಿಮಗೂ ಸೇರಿ ಮಂಗಾರತಿ ಮಾಡ್ಬೇಕಾಗಿತ್ತು. ಅವ್ನಿಗೊಬ್ಬನಿಗೆ ಮಾಡಾಕತ್ತೇನೆ. ಬ್ಯಾಗ್ 3 ಹೊತ್ತು ಹಿಂಗೆ ಹಾಕ್ಕೊಂಡೇ ಇರ್ತಾನವ. ಆ ಬ್ಯಾಗ್ನಾಗ ಅಂಥದ್ದು ಏನು ಸೀಕ್ರೆಟ್ ಇಟ್ಟಿರಿ ನೀವು ಅಪ್ಪ ಮಗ ಸೇರ್ಕೊಂಡು? ಅದು ಬೇಕಾಗಿತ್ತು ನನಗೆ, ಅದಕ್ಕಾಗಿ ಕೇಳಾಕತ್ತೀನಿ ಅವನ್ನ. ನೀವು ಹತ್ರ ಕೇಳಿದ್ರೆ ಬಾಯ್ ಬಿಡಂಗಿಲ್ಲ. ಅವ್ನ ಶಾಲೆ ಹತ್ರ ಕರ್ಕೊಂಡು ಹೋಗ್ತೀರಿ, ಅಂಗಡಿಯಾಗ ಏನೇನು ಕೊಡಿಸ್ತೀರೋ ಏನೇನು ಬಿಡ್ತೀರೋ ಅದ್ರ ತುಂಬ ಇರಿ ಬತ್ತಿ ಹೋಗಿದ್ದು ನಿನ್ನೆ. ಪೇಪರ್ ಮಂಟ, ಚಾಕ್ಲೇಟು, ಪಾಪಡಿ ಎಲ್ಲ ಅವ ಇರ್ತಾವೆ, ತುಂಬಿಕೊಂಡು ಹೋಗಿರ್ತಾವೆ. ಇರಿಬಿ ನಿನ್ನೆ ಹತ್ತಿ ಮುಕುರು ಹೋಗಿದ್ದು ಎಲ್ಲ ತೆಗೆದು ಕೊಡವಿ ಸ್ವಚ್ಛ ಮಾಡಿ ಬ್ಯಾಗ್ ಇಡೋ ಹೊತ್ತಿಗೆ ರಾತ್ರಿ 12 ಗಂಟೆ ಹೊಡೆದತ್ತು. ಗೊತ್ತೇನು? ನೀವೇನು ಅಪ್ಪ ಮಗ ಇಬ್ಬರು ಗುಂಡಿ ಹಾರಿಕೊಂಡು ಮಕ್ಕಂತೀರಿ. ನಿಮಗೇನು ಗೊತ್ತಾಕತಿ? ಕೇಳಿದ್ರೆ ಉತ್ತರ ಕೊಡೋಕೆ ಬರೋಂಗಿಲ್ಲ. ಅವನು ನೋಡಿದ್ರೆ ನಿಂಗೆ ಬರೀ ಪತ್ತೇದಾರಿ ಕೆಲಸನ ಅಂತಾನೆ. ನೀವು ಹಂಗೆ ಮಾತಾಡ್ತೀರಿ. ಸ್ವಲ್ಪನಾರ ಬುದ್ಧಿ ಐತಿ ನಿಮ್ಮ ತಲೆಯಾಗ? ಅಯ್ಯಯ್ಯ ಅಪ್ಪ ಮಗ ಇಬ್ರು ಸಿಕ್ಕೇ ಬಿದ್ಬಿಟ್ಟವಲ್ಲ. ಏ ಅದಲ್ಲ ಜಯ, ಏನಲ್ಲ ಅವ ಭಾಳ ಮತ್ತು ಹುಡ್ರು ಭಾಳ ಹಠ ಮಾಡ್ತಾವು ಅಲ್ಲಿ ಅಂಗಡಿ ಮುಂದೆ ಕಂಡಾಗ. ಅದಕ್ಕೆ ಸ್ವಲ್ಪ ಏನಾರ ಕೊಡ್ಸಿರ್ತೀನಿ. ಆಮೇಲೆ ಆಕಿ ಅಂಗಡಿ ಕದಳಲ್ಲ, ಆಕಿನೂ ಚೂಟ್ಪಾರು ಏನಾರ ಕೊಟ್ಟಿರ್ತಾಳೆ ಮಾಡಿದ್ನ. ಇವ ಬಡ್ಡಿ ಮಗ ತಿನ್ನೋದಲ್ಲ, ಹಂಗೆ ಇಟ್ಕೊಂತಾನ. ಲೇ ಹುಸುಡಿಕೆ, ನಿಂಗೆ ಎಲ್ಲ ತಿನ್ನಕ್ಕೆ ಬರ್ಸಲ್ಲನ? ಒಟ್ಟು ಇಟ್ಕೊಂಡು ಇಲ್ಲಿ ನೋಡಿಲಿ. ಪಾಪ ನನ್ನ ಹೆಂಡ್ತಿಗೆ ಕೆಲಸ ಹಚ್ತೇನೆ ನೀನು. ಮೊದ್ಲಕ್ಕೆ ಮನ್ಯಾಗಿನ ಕೆಲಸ ಮಾಡಿ ಸುಸ್ತಾಗಿರ್ತಾಳೆ. ನಮಗೆ ಬೇರೆ ಬೇರೆ ಥರ ತಿಂಡಿ ಎಲ್ಲ ಮಾಡಿ ಹಾಕ್ತಾಳೆ. ನೋಡು ಹೊಸ ಥರ ತಿಂಡಿ ಎಲ್ಲ ಎಷ್ಟು ಚಲೋ ಮಾಡ್ತಾಳಕ್ಕಿ. ನಿನಗೆ ಅವಾಗ ಕೊಡ್ಸಿದ್ದನ್ನ ಅವಾಗ ತಿಂದು ಮುಗ್ಸಕ್ಕಪ್ಪ. ನೀನು ಅದನ್ನ ಮನೆಗೆಲ್ಲ ತಂದು ನೋಡೋಕೆ ಎಷ್ಟು ಕೆಲಸ. ನಿನ್ನ ಬಡ್ಡಿ ಮಗನ ತಂದು ನಾಳೆಯಿಂದ ಹಿಂಗೆ ಮಾಡಿದ್ರೆ ನೋಡು ಅದು ಒಣಗಾಕ್ಬಿಡ್ತಾನೆ. ಎಲ್ಲ ಅಪ್ಪ ನನ್ನ ಬಡ್ಡಿ ಮಗ ಅಂತಾನಲ್ಲ, ನೋಡಿ ಹೆಂಗೈತಿ. ನಾನು ಅವು ಹೇಳ್ತೀನಿ, ಯವ್ವ ನಂಗೆ ಬಡ್ಡಿ ಮಗ ಅನ್ಬಾಡ್ಬೇ, ನಮ್ಮಪ್ಪ ಬಡ್ಡಿ ವ್ಯಾಪಾರ ಮಾಡವಲ್ಲ, ನಮ್ಮಪ್ಪ ಬೇಸಾಯ ಮಾಡವ ಅಂಥೇಳಿ. ನಮ್ಮವ್ವ ಬಡ್ಡಿ ಮಗ ಅನ್ನಂಗಿಲ್ಲ. ಅಪರೂಪಕ್ಕೆ ಯಾವಾಗಾರ ಹೇಳ್ತಾಳ ಅಪ್ಪ ಬಡ್ಡಿ ಮಗ ಅಂತ. ನೋಡು ಯಪ್ಪ, ನೀನು ಬಡ್ಡಿ ಮಗ ಅನ್ಬೇಡ. ನಾನು ಬಡ್ಡಿ ಮಗ ಅಲ್ಲ, ನಿನ್ನ ಮಗ. ನೀ ಬಡ್ಡಿ ವ್ಯವಹಾರ ಮಾಡ್ತೇನೆ ಇಲ್ಲ ಹೌದಲ್ಲ? ನೀನು ಬೇಸಾಯ ಮಾಡ್ತಿಲ್ಲ, ಮತ್ತೆ ನಾನು ರೈತನ ಮಗ ಅಂದ್ರೆ ಒಪ್ಪಿ ಅಂತಾನೆ. ನೀ ಬಡ್ಡಿ ಮಗ ಅಂತ ಯಾಕಂತೀನಿ ನನ್ನ? ಏ ಏನ ಮಾತಿಗನ್ಯಪ್ಪ, ಹೋಲ್ಬಿಡ ಜಯ. ನಾಷ್ಟ ಹಾಕ, ಹೊಟ್ಟೆ ಶಿವಗೈತಿ. ಪೂಜೆ ಮಾಡ್ಕೊಂಡು ಅವಾಗ ಕಾಯಕತ್ತೀನಿ. ಇನ್ನೂ ನಾಷ್ಟ ಕೊಡ್ಬಲ್ಲಿ ನೀನು. ಹಾಕ್ತಾನೆ. ನಾಷ್ಟದೊಳಗೆ ಸ್ವಲ್ಪ ಈಸಾನು ಹಾಕ್ತಾನೆ. ಇಬ್ರು ತಿಂದು ಒಂದು ಸರಿ ನೆಗದು ಬಿದ್ದು ನೆಲ್ಲಿಕಾಯಿ ಆಗ್ರಿ ಏನು? ನೀ ಅತ್ತಂಗೆ ಮಾಡೋ ನಾ ಸತ್ತಂಗೆ ಮಾಡ್ತೀನಿ ಎಂದು ಈಗ ಇಬ್ಬರು ಪಾಲಿಶ್ ಮಾಡ್ತೀರನ? ಆಕೆ ಅಂಗಡಿಗೆ ಹೋಗಿ ತಿಂದು ತೇಗೋವರೆಗೂ ಇಬ್ಬರು ಅಪ್ಪ ಮಗ ಇಬ್ಬರು ಒಳ್ಳೆ ಫ್ರೆಂಡ್ ಥರ ಹೋಗಿ ತಿಂದು ತೇಗಿ ಬರ್ತೀರಿ ಏನು? ಈಗ ಇಲ್ಲಿ ಬಂದ ಮೇಲೆ ನೀ ಅತ್ತಂಗೆ ಮಾಡಿ ನಾ ಸತ್ತಂಗೆ ಮಾಡ್ತೀನಿ ನನ್ನ ಹತ್ರ ನಾಟಕ ಮಾಡ್ತೀರಿ. ಇಂಥ ನಾಟಕನ ನಾನು ಭಾಳ ನೋಡೀನಿ, ಭಾಳ. ಹೋಗ್ಲಿ ಬಿಡವಾ, ಏನೋ ತಪ್ಪಾಗೈತಿ ನಮ್ಮಿಂದ, ಕ್ಷಮಿಸು. ಈಗ ನಾಷ್ಟ ಕೊಡು. ಏನೇನು ತಿಂಡಿ ಮಾಡಿ ಇವತ್ತು? ಏನು ಪರಿಮಳ ಅಂದ್ರೆ ಭಾರಿ ಚೆನ್ನಾಗಿ ಪರಿಮಳ ಬರಾಕತ್ತೈತಿ. ಯವ್ವ ಎಷ್ಟು ತಿಂಡಿ ಮಾಡಿವೆ ನೀನು? ಇಲ್ಲಿ ನೋಡು, ನೂಡಲ್ಸ್. ಇದೇನು ಬೇ ಬಾಳಿ ಎಲೆಗೆ ಸುತ್ತಿ ಇಟ್ಬಿಟ್ಟು ಬಡಿಗಿದ್ದಂಗೆ ಐತಲ್ವೇ? ಕೆಂಪು ಚಟ್ನಿ. ಅರೆ ಏನಂದ್ರೆ ನೋಡಿದ ತಕ್ಷಣ ತಿನ್ಬೇಕು ಅನ್ಸಕತ್ತೈತಿ. ಯವ್ವ ಇಷ್ಟು ಚಲೋ ಅಡುಗೆ ಹ್ಯಾಂಗೆ ಮಾಡಿದ್ವಿ ನೀನು? ಅಕ್ಕಿನ ಯಾರಂತ ತಿಳ್ಕೊಂಡಿ? ಆಕಿ ಅನ್ನಪೂರ್ಣೇಶ್ವರಿ ಗೊತ್ತನ? ಅಷ್ಟು ಚಲೋ ಅಡುಗೆ ಮಾಡ್ತಾಳಕ್ಕಿ. ಅನ್ನಪೂರ್ಣೇಶ್ವರಿನ? ನನಗೆ ಊಟ ಹಾಕೋದು ಗೊತ್ತು, ಊಟದಾಗ ಈಸ ಇಡೋದು ಗೊತ್ತನ? ನಾಳಿಂದ ಊಟದಾಗ ಖಾರ ಜಾಸ್ತಿ ಹಾಕಿ ಅಪ್ಪ ಮಗಗೆ ಇಬ್ರಿಗೂ ಪೈಕಾನಿ ಡೀಸೆಂಟ್ರಿನ ಹತ್ಬೇಕು, ಹಂಗೆ ಮಾಡ್ತಾನೆ. ಅಲ್ಲಿದೆಲ್ಲ ಹೊರಗಿನ ತಿಂದ್ರೆ. ಯವ್ವ ಈಗ ಬೈದಿದ್ದು ಸಾಕ್ಬೇ, ನಾಷ್ಟ ಕೊಡ್ಬೇ. ಸರಿ ನಡಿ ಕುತ್ಕ ಕೊಡ್ತಾನೆ. ಯವ್ವ ಇದೇನು ಬೇ ಬಾಳೆ ಎಲೆಗೆ ಹಿಂಗೆ ಸುತ್ತಿದಿ? ದೊಡ್ಡ ಬಡಿಗಿದ್ದಂಗೆ ಐತಿ. ಲೇ ಮಗನ, ಅದು ಬಡಿಗೆಲ್ಲಿ ಇಡ್ಲಿ ಅಂತಾರೆ ಅದಕ್ಕೆ. ಬಾಳೆ ಎಲೆ ಹಾಕಿ ಲೊಟ್ಟಕ್ಕೆ ಬಾಳೆ ಎಲೆ ಸುತ್ತಿ ಅದ್ರಾಗ ಹಿಟ್ಟು ಹಾಕಿ ಬೇಯಿಸಿಬಿಟ್ರೆ ಬಾಳೆ ಎಲೆ ಪರಿಮಳ ಅಷ್ಟು ಚಲೋ ಬರ್ತಿರ್ತೈತಿ. ಹಂಗೆ ಇಡ್ಲಿನ ಹಿಂಗೆ ರೌಂಡ್ ಕಟ್ ಮಾಡಿ ಬಡಿಸ್ತಾ ಇದ್ರೆ ಇನ್ನೂ ಒಂದು ತಿನ್ನಾನ ಮತ್ತು ಒಂದು ತಿನ್ನಾನ ಅಂತ ಆಸೆ ಆಕತ್ತೆ. ಗೊತ್ತಾನ? ತಿನ್ನು ನೋಡು ಎಷ್ಟು ರುಚಿ ಇರ್ತೈತಿ. ಯವ್ವ ಇಡ್ಲಿಗೆ ಏನು ಮಾಡಿವಿ? ಇಲ್ಲೇ ಐತಲ್ಲ ಮಗನ, ಒಂದು ಬುಟ್ಟಿ ಸಾಂಬಾರು ಐತಿ. ನಾನು ನೀನು ಸೇರಿದ್ರಾಗ ಸ್ವಿಮ್ಮಿಂಗ್ ಮಾಡ್ಬೋದು. ಒಟ್ಟು ದೊಡ್ಡ ಬುಟ್ಟಿ ಐತಿ. ತಗೋ ಮತ್ತೆ ಶುರು ಆತಿನ್ನ.
ಇಲ್ಲಿ 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 ಮಾರ್ಕತಿ ಬಾ ನಾಷ್ಟ ಮಾಡು ಬಾ ನೀನು ಬಾ ನಾವು ಮಾಡನ್ ಬರ್ರಿ ತಮ್ಮ ಬಾರ ಬಾರು ಮಹೇಶ ಈಗ ಬಂದೇನ ಯಾಕೆ ಮುಖ ಸಪ್ಪೆಗೈತಿ ಯಾಕೆ ಹಿಂಗಾಗಿತ್ತು ಮುಖ ಇವತ್ತು ಬಾಡಿ ಬಾಡಿ ಹೋಗಿತ್ತಲ್ಲ ದಿನ ಇಷ್ಟೊತ್ತಿಗೆ ಬರ್ಬೇಕಾರೆ ಹಂಗ ಮುಖ ಕಿಲೋ ಕಿಲೋ ಅಂತ ಅನ್ಕೊಂತ ಬರ್ತಿದ್ದಿ ಇವತ್ತು ಏನಾಗಿತ್ತು ಲೇ ಮರಿಯ ಬಾರ ದೋಸ್ತ ಬಾರ ಯಾಕೆ ಏನಾತ ಲೇ ಸಂತ್ಯ ಮತ್ತು ನಂಗೆ ಇವತ್ತು ಭಾಳ ಬೇಜಾರಾಗ್ಬಿಟ್ಟತ್ಲೆ ಯಾಕಂದ್ರೆ ನಮ್ಮ ಬಾಸ್ ನನ್ನ ಕೆಲಸದಿಂದ ತೆಗೆದು ಬಿಡ್ಬೇಕು ಹೌದು ನಿನ್ನೇನು ಕೆಲಸದಿಂದ ತೆಗೆದುಬಿಟ್ನ ಯಾಕಂತ ಅವಂಗೇನು ಸೊಕ್ಕ ಹೆಚ್ಚನ ಹಾಂ ನೀನು ಎಷ್ಟು ಚಲೋ ಕೆಲಸ ಮಾಡ್ತಿದ್ದೆಲ್ಲೇ ನಿನ್ನೇನು ಯಾಕೆ ತೆಗ್ದ ಅಲ್ಲೇ ನೀನೇ ಹೇಳು ಹಾಂ ಈಗ ನೀನು ಆಳು ಇಟ್ಕೊಂಡಿದ್ದಿ ಆಳು ಸರಿ ನೀನು ಕೆಲಸ ಮಾಡ್ತಿಲ್ಲ ಆದ್ರೆ ನಮ್ಮ ಬಾಸ್ ಹಂಗಲ್ಲ ಎಲ್ಲ ಕೆಲಸ ನಾವೇ ಮಾಡ್ಬೇಕು ಅವ ಆರಾಮಾಗಿ ಎ ಸಿ ರೂಮ್ನಾಗ ಕೂತ್ಕೊಂತಾನಂತ ಇದು ಯಾವ ಲೆಕ್ಕ ನೋಡು ಅಲ್ಲಿ ದೋಸ್ತ ಅವೆಲ್ಲ ದೊಡ್ಡ ದೊಡ್ಡ ಆಫೀಸ್ನ್ಯಾಗ ಮತ್ತು ಅವರು ಎ ಸಿಯಾಗ ಕೂತ್ಕೊಳ್ಳೋರಪ್ಪ ನಾವು ಸಣ್ಣ ಸಣ್ಣ ಕೆಲಸದವ್ರು ಕೆಲಸದವ್ರ ಸಮ ನಾವು ದುಡಿಬೇಕಾಕತಿ ಈಗ ಅವ ಎಲ್ಲ ದೊಡ್ಡ ದೊಡ್ಡ ಕೆಲಸದವ ಮತ್ತು ಎ ಸಿ ರೂಮ್ನಾಗ ಕೂತ್ಕೊಂತಾನ ಅದಕ್ಕೇನಾತು ಈಗ ಅಲ್ಲ, ನಿನ್ನೆ ಇವತ್ತು ನಾನು ಬೆಳಗ್ಗಿಂದ ಇಲ್ಲಿವರೆಗೂ ಕೆಲಸ ಮಾಡಿದೆ ನಿನ್ನೆ ಆದ್ರೆ ರಾತ್ರಿ 10 ಗಂಟೆ ತನಕ ಕೆಲಸ ಆಗೈತಿ ಕೊನೆಗೆ ಇವತ್ತು ಬೆಳಗ್ಗೆ ಮತ್ತೆ ದೌಡ ಬರಕ್ಕೆ ಹೇಳಿದೆ ಮೀಟಿಂಗ್ ಐತಿ ಅಂತೇಳಿ ಹೋಗೀನಿ ಎಲ್ಲ ಕೆಲಸ ನನಗೆ ಕೊಟ್ಟ ಇವ ರೂಮ್ನ್ಯಾಗ ಹೋದಾಗ ಎ ಸಿ ಹಾಕ್ಯಂಡ ಆರಾಮಾಗಿ ನಾಷ್ಟ ತರ್ಸ್ಕೊಂಡು ತಿನ್ನಕತ್ತಾನ ನಾವು ಖಾಲಿ ಹೊಟ್ಟೆಲಿ ಹೋಗೀನಿ ನಂಗೆ ನಾನು ಹೆಂಡ್ತಿ ಒಂದೆ ದೌಡ್ ನಾಷ್ಟ ಮಾಡಲಿಲ್ಲ ಇವತ್ತು ಹೊತ್ತಾಗ ಹೋತಂತೇಳಿ ಹೋದ್ನಪ್ಪ ಹೋಗಿ ನೋಡ್ತೀನಿ ಇವ ಆರಾಮ್ ರೂಮ್ನಾಗ ಕಾಲ್ ಮೇಲೆ ಕಾಲು ಹಾಕ್ಯಂಡು ಎ ಸಿ ರೂಮ್ನಾಗ ನಾಷ್ಟ ಮಾಡ್ಕೊಂತ ಕೂತಾನ ಅದು ಮಸಾಲೆ ದೋಸೆ ಒಂದು ಪ್ಲೇಟ್ ಇಡ್ಲಿ ಆಮೇಲೆ ಈ ಕಡೆ ಏನದು ಬಿಸಿಬೇಳೆ ಬಾತ್ ಅಂತ ಎಲ್ಲದು ಒಂದೊಂದು ಪ್ಲೇಟ್ ತರ್ಸ್ಯಾನ ಎಲ್ಲ ವೆರೈಟಿ ತಿನ್ನಕತ್ಯಾನ ದೊಡ್ಡ ನನಗಂತ ಎಷ್ಟು ಸಿಟ್ಟು ಬಂತು ನೋಡು ಮತ್ತೇನು ಹೇಳ್ತಾನೆ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಮೀಟಿಂಗ್ ಐತಿ ಬಿ ರೆಡಿ ಅಂತಾನೆ ನಂಗೆ ಎಷ್ಟು ಸಿಟ್ಟು ಬಂತು ಅದಕ್ಕಂದೆ ಏನ್ಲೇ ಬೋಸಡಿಕೆ ಎಲ್ಲ ಕೆಲಸ ನನಗೆ ಹೇಳಿದ್ರೆ ನೀನು ಸೆಂಟ ತೀರ್ತೀನಿಲ್ಲೇ ಅಂದೆ ನೋಡು ನಂಗೂ ಸಿಟ್ಟು ಬಂದು ಹಾಂ ನೀ ಹಂಗಂದೆ ಅವಂಗ ಏನಂದ ಅವ ಅವಾಗ ಅವನೇನಂತಾನಲೇ ನಾಳಿಂದ ಕೆಲಸ ಬರಬೇಡ ನೀನು ಯು ಆರ್ ಡಿಸ್ಮಿಸ್ ಅಂದ ಅಯ್ಯೋ ಹಣೆ ಬರ ಮುಂದೆ ಏನು ಮಾಡ್ತಿಲೇ ಮತ್ತು ಅಲ್ಲಲೇ ಎಷ್ಟು ಚಲೋ ಕೆಲಸ ಮಾಡ್ತಿದ್ದಿ ಅವ ನಿನ್ನನ್ನು ತೆಗಿಬಾರ್ದಾಗಿತ್ತು ನೀನು ಅವನಿಗೆ ಹಂಗೆ ಅನ್ಬಾರ್ದಾಗಿತ್ತು ಏ ಹೋಗ್ಲಿ ಬಿಡ್ಲೆ ನೀ ಒಂದ ಎರಡು ಕೆಲ್ಸಕ್ಕೆ ಏನು ಬರಗಾಲ ಇದಲ್ದ್ರೆ ಮತ್ತೊಂದು ಕೆಲಸ ಮಾಡಿರತ್ತು ಆದರೂ ಅವ್ನು ಮಾಡಿದ್ದು ಸರಿಯಲ್ಲ ಬಿಡಲಿ ನಮ್ಮನ್ನು ಹೊಟ್ಟೆ ಉರಿಸಿ ಅಂತ ನಮ್ಮ ಎದುರಿಗೆ ನಾಷ್ಟ ಮಾಡ್ತಾನಲ್ಲ ಎ ಸಿ ರೂಮ್ನಾಗ ಕೂತ್ಕೊಂಡು ಅದು ಎದುರುಗಡೆಗೆ ಪಿ ಎ ಇಟ್ಕೊಂಡಾನ ಆಕಿ ಒಂದು ಕಡ್ಡಿ ಇತ್ತಾಗಿಂದ ಅತ್ತಾಗ ಹಾಕಕ್ಕೆಲ್ಲಕ್ಕಿ ಎಲ್ಲದು ನಾವೇ ಹೋಗಿ ಕಿನ್ ಕೇಳ್ಬೇಕು ಎಷ್ಟು ಗಂಟೆಗೆ ಮೀಟಿಂಗ್ ಐತ್ವಾ ಯಾರ್ಯಾರು ಬರ್ತಾರವಾ ಎಷ್ಟು ಜನ ಇರ್ತಾರವಾ ಮೀಟಿಂಗ್ ಎಲ್ಲೈತಿ ಯಾವ ಹೋಟ್ಲಾಗ ಐತಿ ಯಾವ ಆಫೀಸ್ನಾಗ ಐತಿ ಎಲ್ಲ ನಾವೇ ಕೇಳ್ಬೇಕು ಆ ಶಂಟ ಹೊರ ಕೆಲ್ಸಕ್ಕೆ ಅಕ್ಕಿ ಹಾಕಿರ್ಬೇಕ್ಲಿ ಅದಕ್ಕಾಗಿ ಇಬ್ರಿಗೂ ಸೇರಿಸಿ ಜಾಡ್ಸಿ ಬಂದೀನಿ ನಾನು ಇದಲ್ಲದ್ರೆ ಇನ್ನೊಂದು ಕೆಲಸ ಬಿಡ್ಲೇ ವರಯ್ಯ ಹೋದ್ರಾತಾಗ ಯಾಕೆ ತಲೆ ಕೆಡ್ಸ್ಕೊಳ್ದೈತಿ ಬಾಬಾ ಒಂದು ಚಾ ಹೊಡಿಯೋಣ ಅಲ್ಲಲ್ಲಿ ನೀನು ಹೀಗೆಲ್ಲ ಮಾತಾಡ್ತೀಯ ಅಯ್ಯೋ ಯೋ 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 ದೇವ್ರೆ ನಿನ್ನ ಬಾಯಾಗ ಒಳ್ಳೊಳ್ಳೆ ಮುತ್ತುದ್ರದಂಥ ಮಾತೊಂದೇ ಕೇಳಿದ್ದೆ ನಾನು ಇಷ್ಟು ಗಲೀಜು ಮಾತೆಲ್ಲ ಕೇಳಿರಲಿಲ್ಲ ಬಿಡು ಲೇ ಸಿಟ್ಟು ಬಂದಾಗ ಮನುಷ್ಯನ ಬಾಯಾಗ ಎಂತೆಂಥ ಮಾತು ಬರ್ತಾವ ಅಂತ ಹೇಳಿ ಗೊತ್ತಾಗಂಗಿಲ್ಲ ನನಗೆ ಇವತ್ತು ಬಿ ಪಿ ಏರ್ ಹೋಗಿತ್ತು ಏನು ಬೈದು ಬಂದಾನೆ ಅಂದ್ರೆ ಅಲ್ಲಿ ನಿನ್ನ ಮುಂದೆ ಹೇಳಿದ್ದು ಏನೂ ಅಲ್ಲ ಇನ್ನೂ ಟ್ರೈಲರ್ ಅಲ್ಲಿ ಹೋಗಿನಿ ಕ್ಲೈಮ್ಯಾಕ್ಸ್ ಹೆಂಗೈತಿ ಅಂತಿ ಆವಾಗ ತೂರ್ಯಾಡಿ ಬಂದೀನಿ ಈಗೂ ಹವಾ ಬರಾಕತ್ತೈತೆ ಅವ್ರ ಮನ್ಯಾಗ ಕೂತನ ಅಲ್ಲಿ ನೀ ಕೆಲಸ ಮಾಡೋದು ನಿಮ್ಮ ಬಾಸ್ ಮನ್ಯಾಗ ಏನು ಆಫೀಸ್ನ್ಯಾಗ ಲೇ ನಿಂಗೆ ಗೊತ್ತಿಲ್ಲ ಮರೆಯ ಇನ್ನೊಂದು ವಿಷಯ ಆ ಬಡ್ಡಿ ಮಗ ಏನು ಮಾಡ್ಯಾನ ಗೊತ್ತನ ಮನೀನ ಆಫೀಸ್ ಮಾಡ್ದಂಗೆ ಮಾಡ್ಬಿಟ್ಟಾನ ಆ ಮನ್ಯಾಗ ಒಂದು 10 ರೂಮ್ ಮಾಡ್ಯಾನ ಎಲ್ಲ ರೂಮ್ನ್ಯಾಗೂ ಒಂದೊಂದು ಬ್ರ್ಯಾಂಚ್ ಮಾಡ್ಕೊಂಡಾನ ಅದನ್ನು ಆಫೀಸ್ ಮಾಡ್ದಂಗೆ ಮಾಡ್ಕೊಂಬಿಟ್ಟಾನ ಅವ್ನೇನು ಮಾಡ್ತಾನೆ ಗೊತ್ತಾನ ಬೆಳಿಗ್ಗೆ ಏನಾರ ನಾಷ್ಟ ಉಳಿತಿಲ್ಲ ಅದನ್ನೆಲ್ಲರಿಗೂ ಮಧ್ಯಾಹ್ನ ಅದನ್ನ ಹಾಕದ ನಿನ್ನೆ ರಾತ್ರಿ ಏನಾರ ಅನ್ನ ಉಳಿತಿಲ್ಲ ಅದನ್ನ ಹಂಗೆ ಫ್ರಿಜ್ನಾಗ ಇಡೋದು ಬಿಸಿ ನೀರಿಗೆ ಕುದಿಯಕ್ಕೆ ಹಾಕಿ ಅದನ್ನು ಬಿಸಿ ಮಾಡಿ ಮಧ್ಯಾಹ್ನ ಅದನ್ನು ಊಟಕ್ಕೆ ಬಡಿಸ್ರಿ ಅಂತ ಹೇಳ್ಬಿಡೋದು ಅಡುಗೆ ಮಾಡೋ ಬಟ್ಟಗೆ ಅವ ಏನೇನು ಉಳಿಸ್ತಾನಂತಿ ನಮ್ಗೆ ಊಟಕ್ಕೆಲ್ಲ ಅವ ರೇಷನ್ ಅಕ್ಕಿ ತರಿಸ್ತಾನ ರೇಷನ್ ಅಕ್ಕಿನ ಗೊತ್ತಾನ ಅವ ಚಲೋ ಅಕ್ಕಿ ತರಿಸಿ ಊಟನೂ ಹಾಕಂಗಿಲ್ಲ ಅಷ್ಟು ಕಂಜೂಸ್ ಮಾರ್ವಾಡಿದಾನವ ನೋಡು ಇಂಥವನ ಜೊತೆ ನಾವು ಕೆಲಸ ಮಾಡ್ಬೇಕು ನೀ ಆಗಿದ್ರೆ ಏನು ಮಾಡ್ತಿದ್ದಿಲ್ಲೇ ನಾ ಆಗಿದ್ರೆ ತೆಲಿಗೆ ಬಡಿಗೆ ತೊಗೊಂಡು ಹೇರಿ ಕೊಂದ ಬರ್ತಿದ್ನಿಲ್ಲೇ ಮರಯ್ಯ ನೀ ಆಗಿದ್ದಕ್ಕಾಗ ಹಂಗೆ ಬಂದು ಬಾವಾ ನೀ ಮಾಡಿದ ಚಲೋ ಕೆಲಸ ಐತಿ ಬಾ ಟೀ ಕುಡಿಯೋನಿಬ್ರು ಲೇತಮ್ಮ 2 ಟೀ ಹಾಕಲಿ ಲೇತಮ್ಮ ಚಾಯ್ ಖಡಕ್ ಚಾಯ್ ಬೇಕಾ ಮಸಾಲ ಟೀ ಬಿಸಿ ಇರ್ಬೇಕು ಕುಡಿದ ತಕ್ಷಣ ಹಂಗೆ ಏನು ಹಂಗೆ ಸ್ವರ್ಗ ಸಿಕ್ಕಂಗೆ ಆಗ್ಬೇಕು ನೋಡು ಅಷ್ಟು ಚಲೋ ತಂಗೆ ಮಾಡ್ಬೇಕು ನೋಡು ಹ್ಞೂ ರೀ ಆತಾತು ಮತ್ತೇನಪ್ಪ ಮನ್ಯಾಗಿನ ಸುದ್ದಿ ಏನಾರ ವಿಶೇಷ ಏನಿಲ್ಲ ಮರೆಯ ಎಲ್ಲಿ ವಿಶೇಷ ತರ್ತಿ ಮನ್ಯಾಗೂ ಹಿಂಗನ ಭಾಳ ಜಗಳ ನನ್ನ ಹೆಂಡ್ತಿಗೂ ನಮ್ಮ ತಂಗಿಗೂ ಒಬ್ರಿಗೊಬ್ರು ಆಗಿ ಬರಲ್ಲ ಅದ್ರಾಗ ನಮ್ಮವು ಬೇರೆ ನಡುವೆ ಆಕಿನೂ ಮಾತಾಡ್ತಾಳೆ ಈಗ ಒಂದಕ್ಕೊಂದು ಯಾವುದೂ ತಾಳ ಬರಂಗಿಲ್ಲ ನೋಡಿ ಹಂಗೆ ಆಗ್ಬಿಟ್ಟೈತಿ ಏನು ಮಾಡಿದ ದೋಸ್ತ ಮನ್ಯಾಗ ಎಲ್ಲರ ಮನ್ಯಾಗ ಇರೋವು ಹೆಂಡ್ತಿ ಮುಂದೆ ಹೆಂಡ್ತಿ ಥರ ಮಾತಾಡೋದು ತಂಗಿ ಮುಂದೆ ತಂಗಿ ಥರ ಮಾತಾಡೋದು ಅವನ ಮುಂದೆ ಅವನ ಥರ ಮಾತಾಡೋದು ಹಿಂಗೆ ಮಾತಾಡ್ಕೊಂತ ಜೀವನ ಕಳಿಯೋದು ಏನೂ ಮಾಡಂಗಿಲ್ಲ ನಂಗೆ ಇದಕ್ಕೆ ಆಗಿ ಬರಂಗಿಲ್ಲ ನೋಡು ನಂಗೆ ಅವ್ರ ಎದುರಿಗೆ ಅವ್ರ ಥರ ಇವ್ರ ಎದುರಿಗೆ ಇವ್ರ ಥರ ಹಿಂಗೆ ಮಾತಾಡೋಕೆ ಆಗಿ ಬರಂಗಿಲ್ಲ ಆದ್ರೆ ಏನು ಮಾಡಲಿ
ಕೆಲವೊಂದು ಸರಿ ಸುಮ್ಮನೆ ಆಗ್ಬಿಡ್ತಾನೆ, ಏನಾರ ಮಾತಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯ್ಲಿ ಅಂತೇಳಿ. ಏನಾರ ಇದ್ರೆ ನಾನು ಹೆಂಡ್ತಿಗೆ ಹೇಳ್ತಾನಪ್ಪ. ಅವರಿಬ್ರಿಗೂ ತಾಯಿ ಮಗಳಿಗೆ ನಾನು ಹೇಳೋದು ಭಾಳ ಕಮ್ಮಿ. ಏನೇನು ಕತೆ ಏನೋ ನೋಡ್ಬೇಕು. ನಮ್ಮ ಲಲಿತಾಗ ಒಂದು ಗಂಡು ನೋಡ ಮರಯ್ಯ. ಹ್ಞೂ ಹೌದು, ನೀ ಹೇಳಿದ್ದಿ. ಹೌದು, ಅಂದಂಗೆ ಒಬ್ರು ಅದಾರ ತಡಿ ನನ್ನ ತಲ್ಯಾಗ. ನಾನು ನೋಡ್ತೀನಿ. ಆತಾತು, ಹಂಗಾರ ನೋಡು, ಹಂಗಾರ ಮರಿಬೇಡ. ಸರಿ ಸರಿ ನೋಡ್ತಂತಗ. ಏ ತಮ್ಮ ಚಾ ತಗೊಂಡು ಬಾರ. ಎಷ್ಟೊತ್ತು ಮರಯ್ಯ ನೀನು ನೀನು